ಆಸೆ ಇಟ್ಕೊಂಡು 136 ಸೀಟ್ಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ ಸರ್ವರಿಗೂ ಸಮಬಾಳು ಕೊಡ್ತಾರೆ. ಬಡವರು, ಬಲ್ಲಿಗರು, ರೈತರು ಅಂದಲೇ ಈ ಸರ್ಕಾರ ನ್ಯಾಯವನ್ನು ಕೊಡುತ್ತೆ ಅಂತೇಳಿ ಕಾಂಗ್ರೆಸ್ ಆಡಳಿತ ಸರ್ಕಾರವನ್ನು ತಂದ್ವಿ. ಅದು 2.5 ವರ್ಷದಲ್ಲಿ ವಿಫಲವಾಗಿದೆ. ರೈತರಿಗೆ ಯಾವುದೇ ಸಮಸ್ಯೆಗೆ ಸ್ಪಂದನೆ ಇಲ್ಲ, ದಲಿತರಿಗೂ ಸ್ಪಂದನೆ ಇಲ್ಲ, ನಾಗರಿಕರಿಗೂ ಸ್ಪಂದನೆ ಇಲ್ಲ. ಎಲ್ಲರೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ತಲ್ಲೀನರಾಗಿದ್ದಾರೆ. ಇವತ್ತು ಎಲ್ಲ ಅಧಿವೇಶನಗಳು, ಸಭೆಗಳು ಅದು ತೋರ್ಗಾಣಿಕೆಗೆ ಮಾತ್ರ, ಯಾರಿಗೂ ಕೂಡ ಅದರ ಪರಿಹಾರವನ್ನು ಸಿಗ್ತಾ ಇಲ್ಲ. ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಕುರ್ಚಿ ಕಿತ್ತಾಟದಲ್ಲೇ ಕೊನೆಗೊಳ್ಳುತ್ತೆ. ಆ ಕುರ್ಚಿ ಕಿತ್ತಾಟವನ್ನು ನೋಡಿಕೊಂಡು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯವರು ಅವರು ಅಸಂಬದ್ಧವಾಗಿ, ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರದ ಲೋಪಗಳನ್ನು ಎತ್ತಿ ಹಿಡಿದು ಜನರಿಗೆ ಏನು ಅನ್ಯಾಯ ಆಗುತ್ತೆ ಅದನ್ನ ಸರ್ಕಾರದಿಂದ ಕೆಲಸ ಮಾಡಿಸೋಂಥ ಬಿಜೆಪಿ ವಿರೋಧ ಪಕ್ಷದವರು ಇವತ್ತು ಅವ್ರು ಯಾವುದು ವಾಚ್ ಕಟ್ಟಿದ್ದಾರೆ, ಯಾವುದು ಬನೀನ್ ಹಾಕಿದ್ದಾರೆ, ಚಡ್ಡಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ವಿನಃ ಇವರು ಯಾವುದು ಕೂಡ ಮೂಲಭೂತ ದಾಖಲೆಗಳನ್ನು ಇಟ್ಕೊಂಡು ರೈತರಿಗೆ ಈ ರಾಜ್ಯದ ಜನತೆಗೆ ಏನೇ ಅನ್ಯಾಯ ಆಗುತ್ತೆ, ಬೆಳೆ ವಿಮೆ ಕೊಟ್ರ ಇಲ್ಲ, ಶೇಂಗಾಕ್ಕೆ ಮಧ್ಯಂತರ ಪರಿಹಾರ ಕೊಟ್ರ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿರೋದ್ರಿಂದ ರಾಜ್ಯಪಾಲರು ಈ ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ನಾವು ಒತ್ತಾಯಿಸಿ ಇವತ್ತು ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ನಮ್ದೇನು ಶೇಂಗಾ ಬೆಳೆ ಪರಿಹಾರ, ತೊಗರಿ ಬೆಳೆ ಪರಿಹಾರ, ಹತ್ತಿ ಬೆಳೆ ಪರಿಹಾರ, ಬೆಳೆ ವಿಮೆ ಕಟ್ಟಿದ್ದೀವಿ. ನಾವು ನಮ್ಮಲ್ಲಿ ಈಗ ಯಾವುದೋ ಬೆಳೆ ವಿಮೆ ಕಂಪನಿಗಳು ಸುಮಾರು 15 ವರ್ಷಗಳಿಂದ ರೈತರನ್ನ ಮೋಸ ಮಾಡ್ತಾ ಇದ್ದಾವೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಳಪೆ ಸಾಧನೆಗಳು ಮತ್ತೆ ಅವ್ರ ಮೇಲೆ ನಿರ್ದಿಷ್ಟ ಕ್ರಮ ತಗೊಳ್ಳೋದು ಬಿಟ್ಟು ಅವರಿಗೆ ಓಲೈಕೆ ಮಾಡುವಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಬೆಳಗಾವಿ ಅಧಿವೇಶನದಲ್ಲಿ ಬೆಳೆ ಪರಿಹಾರದ ಬಗ್ಗೆ ನಿರ್ದಿಷ್ಟವಾದಂಥ ಚರ್ಚೆ ನಡೀಬೇಕು. ವಿರೋಧ ಪಕ್ಷವು ಕೂಡ ಇಲ್ಲಿ ತೋರ್ಗಾಣಿಕೆ ರೈತರ ಪರವಾಗಿ ಬೀದಿಯಲ್ಲಿ ಹೋರಾಟ ಮಾಡೋದು ಬಿಟ್ಟು 60 ಜನ ಶಾಸಕರಿದ್ದಾರೆ. ಅವರು ಸಹಭಾಗಿತ್ವಕ್ಕಿಂತ ಇವರು ಯಾರು JDSನವರು 18 ಜನ ಇದ್ದಾರೆ. ಇವರೆಲ್ಲರೂ ಸುಮಾರು 80 ಜನ ಆ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ನಮಗೆ ಪರಿಹಾರ ಕೊಡೋವರೆಗೂ, ರೈತರಿಗೆ ಏನೋ ಅನ್ಯಾಯ ಆಗಿದೆ ಆ ಪರಿಹಾರ ಕೊಡೋವರೆಗೂ ಕೂಡ ಅವ್ರು ಅಲ್ಲಿ ಹೋರಾಟ ಮಾಡಬೇಕು, ತೋರ್ಗಾಣಿಕೆಗೆ ಮಾಡಬಾರ್ದು, ರಾಜಕಾರಣಕ್ಕೆ ಮಾಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿ ರಾಜ್ಯಪಾಲರಿಗೆ ಅವ್ರನ್ನ ಕಿವಿ ಹಿಂಡ್ರಿ ಅಂತ ಹೇಳಿ ಇವತ್ತು ಒಂದು ಮನವಿಯನ್ನು ತಹಸೀಲ್ದಾರ್ ಅವ್ರ ಮುಖಾಂತರ ಕೊಡ್ತಾ ಇದ್ದೇವೆ. ದುರಾಡಳಿತ ಭ್ರಷ್ಟರು ರೈತರ ಹೆಸರು ಹೇಳಿ ಮಾತ್ರ ಓಟ್ ತಗೊಂತಾರೆ, ರೈತರಿಗೆ ಏನು ಅನುಕೂಲ ಮಾಡ್ತಾ ಇಲ್ಲ ಅಂತ ನಾವು ಇವತ್ತು ರಾಜ್ಯಪಾಲರಿಗೆ, ಒಂದು ಸರ್ಕಾರಕ್ಕೆ ನಾವು ಇವತ್ತು ಒಂದು ಮನವಿ ಪತ್ರ ಕಳಿಸ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಬರಗಾಲ ಅಂತ ಘೋಷಣೆ ಮಾಡ್ತಾರೆ ವಿನ ನಿಮಗೆ ವಿಮಾ ಕೊಡ್ತೀವಿ ಅಂತೇಳಿ ರೈತರ ಹತ್ರ ಕೋಟಿಗಟ್ಟಲೆ ವಿಮಾ ಕಟ್ಸ್ಕೊಂತಾರೆ. ಆದರೆ ಯಾವ ರೈತರಿಗೆ ವಿಮೆ ಮಾತ್ರ ಕೊಡ್ತಾ ಇಲ್ಲ. ಈ ಸರಿ ನೋಡ್ರಿ, ಮಧ್ಯಂತರ ಪರಿಹಾರ ಕೊಡ್ತೀವಿ 25% ಅಂತೇಳಿ DC ಆಫೀಸು, AC ಆಫೀಸು, ತಾಲೂಕು ಆಡಳಿತ ಸೌಧಗಳಲ್ಲಿ ಮೀಟಿಂಗ್ ಮಾಡಿದ್ರೆ ವಿನ ಈವರೆಗೂ ಯಾರಿಗೆ ಒಂದು ವಿಮಾ ಬಂದಿಲ್ಲ ಮತ್ತು ವಿಮಾ ಕಂಪ್ನಿ ಬಂದಿಲ್ಲ, ಮಧ್ಯಂತರ ಪರಿಹಾರ ಕೊಟ್ಟಿಲ್ಲ. ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನು ಬೆಳೆ ಹಾಳಾದವು ಅದಕ್ಕೂ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಬರೀ ಮೀಟಿಂಗ್ ಮಾಡಿದ್ರು. ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ವಿನ ರೈತರ ನೆರವಿಗೆ ಯಾರಿಗೂ ಬಂದಿಲ್ಲ. ಇವತ್ತು ಮಾತ್ರ ಏಕೈಕ ಒಬ್ಬ MP ನಿನ್ನೆ ಸಂಸತ್ನಲ್ಲಿ ಈ ರೈತರಿಗೆ ಸಾಕಷ್ಟು ಬಂಗಾರ ಮಾರಿ ಮತ್ತು ಆ ಬಂಗಾರ ಅಡಿಬಿಟ್ಟು ಇವತ್ತು ರೈತರು ಬೆಳೆ ವಿಮೆ ಕಟ್ಟಿದ್ದಾರೆ, ಅವರಿಗೆ ಸೂಕ್ತ ಪರಿಹಾರ ಕೊಡ್ಬೇಕಂತೇಳಿ ನಿನ್ನೆ ಸಂಸತ್ನಲ್ಲಿ ಒಬ್ಬ ಈಶ್ವರ್ ಖಂಡ್ರೆ ಮಗ MP ನಿನ್ನೆ ಚರ್ಚೆ ಮಾಡಿದ್ದಾನೆ, ಕನ್ನಡದಲ್ಲಿ ಮಾತಾಡಿದ್ದಾನೆ. ಅವರಿಗೆ ನಾವು ಅಭಿನಂದಿಸ್ತೀವಿ. ಇವತ್ತು ಕನ್ನಡದಲ್ಲಿ ಮಾತಾಡಿ ರೈತರಿಗೆ ಭಾರಿ ಅನ್ಯಾಯ ಆಗೈತೆ, ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬೆಳೆ ವಿಮಾ ಕಂಪ್ನಿಗಳು ಮೋಸ ಮಾಡ್ತಿದ್ದಾವೆ. ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅಂತ ಹೇಳಿದ್ದಾರೆ ಅವರು. ನಾನು ಬೆಳಗ್ಗೆ ನೋಡಿದೆ ಫೇಸ್ಬುಕ್ಕಲ್ಲಿ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಇಡೀ ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ MPಗಳು, ಎಲ್ಲ ರಾಜ್ಯದ ಮಂತ್ರಿಗಳು ಮತ್ತು ನಮ್ಮ ರಾಜ್ಯದಿಂದ BJPಗೆ ಏನು ಆಯ್ಕೆ ಆಗಿ ಮಂತ್ರಿಗಳಿದ್ದಾರೆ, ಸರ್ಕಾರಕ್ಕೆ, ಪ್ರಧಾನಮಂತ್ರಿಗೆ ಒಂದು ಒತ್ತಾಯ ಮಾಡಬೇಕು, ರೈತರಿಗೆ ಬೆಳೆ ವಿಮೆ, ಬೆಳೆ ಪರಿಹಾರ ಕೊಡಿಸ್ಬೇಕಂತ ಹೇಳ್ತಾ ನಾವು ಇವತ್ತು